ಪಕ್ಷದಿಂದ ಉಚ್ಚಾಟನೆ ಆಗಿದೆ. ಈಗ ಹೊಸ ಪಕ್ಷ ಹಿಂದುತ್ವದ ಆಧಾರದಲ್ಲಿ ಹೊಸ ಪಕ್ಷ ಕಟ್ತಾರಂತೆ. ಅಪ್ಪ ಮಕ್ಕಳನ್ನ ಪಕ್ಷ ಅವ್ರನ್ನ ಬೆಳೆಸೋದು ಹೋರಾಟ ಮುಗಿಲ್ಲ. ಈಗೇನ್ರಿ ಯತ್ನಾಳ್ ಅಣ್ಣವರು ಸ್ವತಂತ್ರರ ಅವ್ರು ಏನು ಮಾಡಿದ್ರು ನಡೀತದೆ. ಇಷ್ಟು ದಿನ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿದ್ದರು, ಏನಾದರೂ ಸಲಹೆ ಸೂಚನೆ ಕೊಡೋದು ಮಾತಾಡ್ತಿದ್ವಿ. ಈಗ ಅವ್ರು ಸ್ವತಂತ್ರ ಹೊಸ ಪಕ್ಷ ಒಂದು ಕಟ್ಟಿದ್ರು ನಡೀತದೆ, 4 ಕಟ್ಟಿದ್ರು ನಡೀತದೆ. ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಕ್ಕೆ ಹೋಗಂಗಿಲ್ಲ. ಎಲ್ಲ ಕೆಲವೊಂದು ಹಿಂದೂ ಕಾರ್ಯಕರ್ತರು ಎಲ್ಲರೂ ಅವ್ರ ಜೊತೆಗೆ ಸೇರಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗ್ತಾ ಅಂತ ನಮಗೂ ವಿಶ್ವಾಸ ಇದೆ. ಸರ್, ನಾನು ಹೇಳೋದಿಷ್ಟೇ, ಏನು ಮನವಿ ಮಾಡಿದ್ರು ಮಾಧ್ಯಮದ ಎದುರಿಗೆ ಮನವಿ ಮಾಡಿದರೆ ಇದು ಸರಿ ಹೋಗೋದಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ಹೋಗಿ ವರಿಷ್ಠರಿಗೆ ಮನವರಿಕೆ ಮಾಡಿ ವರಿಷ್ಠರ ಜೊತೆ ಕುಂತು ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ವರಿಷ್ಠರಿಗೆ ಮನವೊಲಿಸಿ ಇನ್ನೊಂದ್ಸರಿ ಈ ಥರ ಘಟನೆ ಆಗ್ಲ ಅಂತಂದಾಗ ಏನಾದರೂ ವಿಚಾರ ಮಾಡ್ಬೋದು. ಸುಮ್ಮನೆ ಮಾಧ್ಯಮದಲ್ಲಿ ಹೇಳಿದ್ರೆ ಸುಮ್ಮನೆ ಒಂದು ಹೇಳಿಕೆಗೆ ಅಷ್ಟೇ ಸೀಮಿತ ಆಗ್ತಂತ ನನ್ನ ಅನಿಸಿಕೆ. ಸರ್, ಪಕ್ಷದಿಂದ ಉಚ್ಚಾಟನೆ ಆಗಿದೆ. ಈಗ ಹೊಸ ಪಕ್ಷ ಹಿಂದುತ್ವದ ಆಧಾರದಲ್ಲಿ ಹೊಸ ಪಕ್ಷ ಕಟ್ತಾರಂತೆ. ಅಪ್ಪ ಮಕ್ಕಳನ್ನ ಪಕ್ಷ ಅವ್ರನ್ನ ಬೆಳೆಸೋದು ಹೋರಾಟ ಮುಗಿಲ್ಲ. ಈಗೇನ್ರಿ ಯತ್ನಾಳ್ ಅಣ್ಣವರು ಸ್ವತಂತ್ರರ ಅವ್ರು ಏನು ಮಾಡಿದ್ರು ನಡೀತದೆ. ಇಷ್ಟು ದಿನ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿದ್ದರು, ಏನಾದರೂ ಸಲಹೆ ಸೂಚನೆ ಕೊಡೋದು ಮಾತಾಡ್ತಿದ್ವಿ. ಈಗ ಅವ್ರು ಸ್ವತಂತ್ರ ಹೊಸ ಪಕ್ಷ ಒಂದು ಕಟ್ಟಿದ್ರು ನಡೀತದೆ, 4 ಕಟ್ಟಿದ್ರು ನಡೀತದೆ. ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಕ್ಕೆ ಹೋಗಂಗಿಲ್ಲ. ಎಲ್ಲ ಕೆಲವೊಂದು ಹಿಂದೂ ಕಾರ್ಯಕರ್ತರು ಎಲ್ಲರೂ ಅವ್ರ ಜೊತೆಗೆ ಸೇರಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗ್ತಾ ಅಂತ ನಮಗೂ ವಿಶ್ವಾಸ ಇದೆ. ಸರ್, ನಾನು ಹೇಳೋದಿಷ್ಟೇ, ಏನು ಮನವಿ ಮಾಡಿದ್ರು ಮಾಧ್ಯಮದ ಎದುರಿಗೆ ಮನವಿ ಮಾಡಿದರೆ ಇದು ಸರಿ ಹೋಗೋದಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ಹೋಗಿ ವರಿಷ್ಠರಿಗೆ ಮನವರಿಕೆ ಮಾಡಿ ವರಿಷ್ಠರ ಜೊತೆ ಕುಂತು ವರಿಷ್ಠರಿಗೆ ಮನವೊಲಿಸಿ ಇನ್ನೊಂದ್ಸರಿ ಈ ಥರ ಘಟನೆ ಆಗ್ಲ ಅಂತಂದಾಗ ಏನಾದರೂ ವಿಚಾರ ಮಾಡ್ಬೋದು. ಸುಮ್ಮನೆ ಮಾಧ್ಯಮದಲ್ಲಿ ಹೇಳಿದ್ರೆ ಸುಮ್ಮನೆ ಒಂದು ಹೇಳಿಕೆಗೆ ಅಷ್ಟೇ ಸೀಮಿತ ಆಗ್ತಂತ ನನ್ನ ಅನಿಸಿಕೆ.